ಲೋಕಸಭೆ ಚುನಾವಣೆಯ ಮೊದಲ ಹಂತದ ಚುನಾವಣೆ ನಡೆಯೋದಕ್ಕೆ ಇನ್ನೇನು ಕೇವಲ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಆದರೆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡು ಮೈತ್ರಿ ನಾಯಕರು ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಹಾಸನದಲ್ಲಂತೂ ಸಮಸ್ಯೆಗೆ ಮುಲಾಮು ಹಚ್ಚುವಂತಹ ಕೆಲಸವನ್ನ ನಾನಾ ರೀತಿಯಲ್ಲಿ ಮಾಡಿ ನೋಡಿ ಆಯ್ತು. ಆದರೆ ರಿಸಲ್ಟ್ ಏನು ಅಂತ ಕೇಳಿದ್ರೆ ಶೂನ್ಯ ಅನ್ನೋ ಉತ್ತರ ಸಿಗುತ್ತೆ. ಹಾಸನದಲ್ಲಿ ಪ್ರಜ್ವಲ್ ಸಾಫ್ಟ್ ಆದ್ರೂ ಹಠ ಬಿಡ್ತಾ ಇಲ್ಲ ಪ್ರೀತಂ ಗೌಡ್ರು. ವಿಧಾನಸಭೆ ಚುನಾವಣೆಯ ಸೋಲು ವಾಕ್ ಸಮರದ ಜಿದ್ದನ್ನ ಇನ್ನೂ ಬಿಡೋ ಹಂತದಲ್ಲೇ ಪ್ರೀತಂ ಗೌಡ್ರು ಇಲ್ಲ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಬೆಂಬಲ ಕೊಡದೇ ಇರೋದಕ್ಕೆ ಕಾರಣಗಳು ಸಾಕಷ್ಟು ಇದೆ. ಆ ಕಾರಣಗಳನ್ನ ಅವರು ಪದೇ ಪದೇ ಯಾವಾಗ ಪ್ರಜ್ವಲ್ ಹೆಸರು ಎತ್ತಲಾಗುತ್ತೋ ಆ ಮೀಟಿಂಗ್ ನಲ್ಲಿ ಬಿಜೆಪಿ ನಾಯಕರ ಗಮನಕ್ಕೆ ತರೋ ಮೂಲಕ ಇವರನ್ನ ಕನ್ವಿನ್ಸ್ ಮಾಡಿದವರು ಇವರೇ ಕನ್ವಿನ್ಸ್ ಮಾಡಿ ಕಳಿಸ್ತಾ ಇರೋದು ಕಂಡು ಬರ್ತಾ ಇದೆ. ಈ ಮೂಲಕ ಕೈ ಚೆಲ್ಲಿ ಕೂತ್ರ ರಾಜ್ಯ ಹಾಗೂ ಬಿಜೆಪಿಯ ಕೇಂದ್ರ ನಾಯಕರು ಹಾಸನದ ವಿಚಾರದಲ್ಲಿ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಕಾರಣ ಜೆಡಿಎಸ್ನವರು ಕೊಟ್ಟಿರೋದೇ 3 ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಳ್ಬೇಕಾದಂತಹ ಅತಿ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ನೋಡ್ತಾ ಇದ್ದೀರಾ ಕಾರಣಗಳು ಏನೇನು ಅಂತ ಪಾಯಿಂಟ್ ಟು ಪಾಯಿಂಟ್ ನೋಡೋದಾದ್ರೆ, ರಾಜಕೀಯ ಹಿನ್ನೆಲೆ ಇಲ್ಲದ ಪ್ರೀತಂ ಗೌಡ್ರು 2018ರಲ್ಲಿ ಶಾಸಕರಾಗಿ ಆಯ್ಕೆ ಆದಾಗ್ಲಿಂದ ಕೂಡ ದೇವೇಗೌಡರು ಹಾಗೂ ಇವರ ನಡುವೆ ಎರಡೂ ಕುಟುಂಬದ ನಡುವೆ ವಾಕ್ ಸಮರಗಳು ಮೇಲಿಂದ ಮೇಲೆ ಬರ್ತಾನೆ ಇತ್ತು. ಇನ್ಫ್ಯಾಕ್ಟ್ ಪ್ರೀತಂ ಗೌಡ್ರನ್ನ ಯಾವಾಗ ಅವಕಾಶ ಸಿಗ್ತಾ ಇತ್ತು ಆಗೆಲ್ಲ ರೇವಣ್ಣ ಅವರು ಆಕಸ್ಮಿಕ ಶಾಸಕ ಅಂತ ಹೇಳ್ತಾ ಇದ್ರು. ಅಂದ್ರೆ ಶ್ರಮಾನೇ ಹಾಕದೆ ಬೈ ಲಕ್ಕೋ ಬೈ ಚಾನ್ಸ್ ಅವರು ಶಾಸಕರಾಗಿದ್ರು ಅಂತ ಹೇಳ್ತಾ ಇದ್ರು. ಆಪರೇಷನ್ ಕಮಲದ ವೇಳೆ HDK ಕುಟುಂಬದ ಬಗ್ಗೆ ಪ್ರೀತಂ ಗೌಡ್ರು ಕೂಡ ಲಘುವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ವ್ಯಾಪಕ ಪ್ರತಿಭಟನೆಗೂ ಕೂಡ ಕಾರಣ ಆಗಿತ್ತು. ಪ್ರೀತಂ ಗೌಡ್ರ ಮನೆಯನ್ನ ಜೆಡಿಎಸ್ ಕಾರ್ಯಕರ್ತರು ಟಾರ್ಗೆಟ್ ಮಾಡಿದ್ರು. ನೋಡಿ, ಕಲ್ಲು ತೂರಾಟ ಎಲ್ಲ ನಡೆಸಿದ್ರು. ಆಗಂತೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬಿಟ್ಟಿತ್ತು. ಪ್ರೀತಂ ಗೌಡ ಅವರ ಮನೆಯ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರೀತಂ ಗೌಡ್ರ ವರ್ಚಸ್ಸೇ ಬದಲಾಗ್ತಾ ಹೋಯ್ತು. ಆಮೇಲೆ ಅವರಿಗೆ ಪಕ್ಷದ ಮೇಲಿನ ನಿಯಂತ್ರಣ ಹೆಚ್ಚಾಗ್ತಾ ಹೋಯ್ತು, ಹಿಡಿತ ಸಿಗ್ತಾ ಹೋಯ್ತು. ರೇವಣ್ಣ ತಂದಿದ್ದ ಬಹುಕೋಟಿ ವೆಚ್ಚದ ಕಾಮಗಾರಿಗಳನ್ನ ಪ್ರೀತಂ ಗೌಡ್ರು ಬದಲಾಯಿಸಿದ್ರು. ಇದು ಕೂಡ ಅನೇಕ ಸುತ್ತಿನ ವಾಕ್ ಸಮರಕ್ಕೆ ರೇವಣ್ಣ ಹಾಗೂ ಪ್ರೀತಂ ಗೌಡ್ರ ಮಧ್ಯೆ ಕಾರಣ ಆಗಿತ್ತು. ಹಾಗೆ ಹಾಸನ ಏರ್ಪೋರ್ಟು, ಚನ್ನಪಟ್ಟಣ ಕೆರೆ ಅಭಿವೃದ್ಧಿ, IITಗೆ ಅಂತ ಮೀಸಲಿಟ್ಟಿದ್ದಂತಹ ಜಾಗದ ವಿಚಾರಕ್ಕೂ ಸಂಬಂಧಪಟ್ಟಂತೆ ವಾಕ್ ಸಮರಗಳು ಆಯಿತು. ಟ್ರಕ್ ಟರ್ಮಿನಲ್ ಸೇರಿದಂತೆ ಹಲವು ಕಾಮಗಾರಿಗಳ ಬದಲಾವಣೆನೇ ಇದಕ್ಕೆಲ್ಲ ನಾಂದಿ ಹಾಡಿದ್ದು ಅಂತ ನೋಡ್ಬೋದು ನಾವು. ಈ ವಿಚಾರದಲ್ಲಿ ಪ್ರೀತಂ ಗೌಡ ಹಾಗೂ HD ರೇವಣ್ಣ ಕುಟುಂಬದ ನಡುವೆ ತೀರಾ ವೈಯಕ್ತಿಕ ಟೀಕೆಗಳಿಗೂ ಕೂಡ ಅದು ತಿರುಗ್ತಾ ಹೋಯ್ತು ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಇದರಿಂದ ದಳಪತಿಗಳು ಕೆರಳಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರೀತಂ ಗೌಡ್ರು ಸೋಲ್ಬೇಕಾಗಿ ಬಂತು. ತುಂಬಾ ಪರ್ಸನಲ್ ಆಗಿ ತಗೊಂಡು ರೇವಣ್ಣ ಅವರು ಓಡಾಡಿದ್ರು ಕ್ಷೇತ್ರದಲ್ಲೆಲ್ಲ. ಆಮೇಲೆ ತುಂಬಾ ಬೇರೆ ಬೇರೆ ರೀತಿಯಾದಂತಹ ಸ್ಟ್ರಾಟಜಿಗಳನ್ನು ಮಾಡಿದ್ರು. ಇದರಿಂದ ನಿದ್ದೆಗೆಟ್ಟಿರುವಂತಹ ಪ್ರೀತಂ ಗೌಡ ಈಗ ನನ್ನ ಸರದಿ, ನೀವಾಗ ಮಾಡಿದ್ರೆ ಈಗ ನಾನು ರಿವೆಂಜ್ ತೀರ್ಸ್ಕೊಳ್ತೀನಿ ಅಂತ ಟಿಟ್ ಫಾರ್ ಟ್ಯಾಟ್ ಮಾಡೋ ಹಾಗೆ ಬಿದ್ದ ಕಾಣಿಸ್ತಾ ಇದೆ. ಅಭ್ಯರ್ಥಿ ಯಾರು ಇರ್ತಾರೆ, ಮಂಡ್ಯದಲ್ಲಿರ್ಬೋದು, ಕೋಲಾರಲ್ಲಿರ್ಬೋದು, ಹಾಸನಲ್ಲಿರ್ಬೋದು, ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಗ್ಲು ಕೊಟ್ಟು ಕೆಲಸ ಮಾಡ್ತಾರೆ. ಪ್ರೀತಂ ಗೌಡ್ರು ಬಂದು ನಮಗೆ ಕ್ಯಾಂಪೇನ್ ಮಾಡ್ತಾರೆ, ಆಗ ಭೇಟಿ ಆಗ್ತೀವಿ ಅಲ್ವಾ. ಈಗ ಸಮಯ 18 ದಿನ ಇದೆ, ಎಲ್ಲ ಒಟ್ಟಿಗೆ ಹೋಗೋಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ ಒಟ್ಟಿಗೆ ಹೋಗೋಂಥ ಕೆಲಸ ಮಾಡ್ಬೇಕಾದ್ರೆ ವೈಯಕ್ತಿಕವಾಗಿ ಭೇಟಿ ಮಾಡೋ ಅಂಥ ವಿಚಾರನೇ ಬರಲ್ಲ. ಈಗಾಗಲೇ ಭೇಟಿ ಮಾಡಿದ್ದೀವಿ, ಶಾಂಗ್ರಿಲಾ ಹೋಟ್ಲಲ್ಲೇ ವಿಜೇಂದ್ರನವರೆಲ್ಲ ಕೂರಿಸಿ ನಮ್ಮನ್ನೆಲ್ಲ ಭೇಟಿ ಮಾಡಿ ಎಲ್ಲ ಸರಿಯಾಗಿದೆ. ಈಗ he is a party worker, he is a party worker and he is a candidate. Both of them are working together. Why should we have separate meeting? Not stated yesterday, sir. Both are sitting with you and take a meeting. Not at all. Why should I intervene between them and Pritham? They have good relation to each other. There is no need of my presence in between them. In particular, asset no differences in alliance, JDS. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿಧರ್. ಬಹಳ ಇಂಪಾರ್ಟೆಂಟ್ ಆಗಿ ಕಾಡುವಂತಹ ಪ್ರಶ್ನೆ, ನಂದು ಒಂದು ಕಣ್ಣನ್ನ ತೆಗೆದ್ರಿ, ಈಗ ನಿಮ್ಮ ಒಂದು ಕಣ್ಣನ್ನು ಕೂಡ ನಾನು ತೆಗೆಯೋ ತನಕ ನನ್ನ ಜಿದ್ದು ನನ್ನ ಹಠವನ್ನು ನಾನು ಬಿಡಲ್ಲ ಅಂತ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಆಮೇಲೆ ಇದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಫೇಲ್ಯೂರ್ ಕೂಡ ಎದ್ದು ಕಾಣಿಸ್ತಾ ಇದೆ. ರಾಜ್ಯ ನಾಯಕರದಂತೂ ಬಿಡಿ, ಅವರ ವಿಚಾರ ಹಲ್ಲು ಕಿತ್ತಂತಹ ಹಾವ್ನಂತ ಆಗಿದೆ. ಬಟ್ ಕೇಂದ್ರದ ನಾಯಕರ ಕೈನಲ್ಲೂ ಆಗ್ತಾ ಇಲ್ವಲ್ಲ ಇದು ಪರಿಸ್ಥಿತಿ ನಿಭಾಯಿಸೋದಕ್ಕೆ ಅನ್ನೋದು ಪ್ರಶ್ನೆ ಇಲ್ಲಿ.
ಮಮತಾ, ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಆದರೆ ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಪ್ರೀತಮ್ ಗೌಡ್ರು ಕಗ್ಗಂಟಾಗಿರ್ತಕ್ಕಂಥದ್ದು. ಯಾಕೆಂದರೆ ಇದುವರೆಗೂ ಅವರು ಅಪ್ಪಿತಪ್ಪಿಯು ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನಾಗಲಿ JDS ಪಕ್ಷದ ಹೆಸರನ್ನಾಗಲಿ ಹೇಳಿಲ್ಲ. ರಾಜ್ಯ ನಾಯಕರು ಎಷ್ಟೇ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಸಹ ಅವರು ಬಗ್ತಾ ಇಲ್ಲ. ಯಾಕೆಂದರೆ ಅವರ ಸೋಲಿನ ಸೇಡು ಹಾಗೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ದಳಪತಿಗಳು ಅವರ ಮೇಲೆ ಮಾಡಿದಂಥ ಟೀಕಾ ಪ್ರಹಾರ ಇರ್ಬೋದು, ಅಲ್ಲದೆ ಅವರ ನಡುವೆ ನಡೆದಂಥ ವೈಯಕ್ತಿಕ ಟೀಕೆಗಳು ಎಲ್ಲ ಸಿಟ್ಟನ್ನು ಪ್ರೀತಮ್ ಗೌಡ ಅವರು ಇನ್ನೂ ಸಹ ಮರ್ತಿಲ್ಲ. ಹಾಗಾಗಿ ಅವರು ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ. ರಾಜ್ಯ ಬಿಜೆಪಿ ಚುನಾವಣೆ ಉಸ್ತುವಾರಿಯಾದಂತಹ ರಾಮಮೋಹನ್ ದಾಸ್ ಅಗರ್ವಾಲ್ ಅವರು 2 ಸಮನ್ವಯ ಸಭೆಯನ್ನ ಮಾಡಿದ್ರು. ಅದಲ್ಲದೆ CT ರವಿ ಅವರು ಸಹ ಒಂದು ಸಭೆಯನ್ನು ಮಾಡಿದ್ರು. ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಹಾಸನಕ್ಕೆ ಬಂದು ಪ್ರಜ್ವಲ್ ರೇವಣ್ಣ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾದರೂ ಸಹ ಪ್ರೀತಮ್ ಗೌಡರು ಈ ಕಡೆ ತಲೆ ಹಾಕಲಿಲ್ಲ. ನನಗೆ ಮೈಸೂರಿನ ಉಸ್ತುವಾರಿ ಹಾಗೂ ಚಾಮರಾಜನಗರ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ, ನಾನು ಅಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಏನು ಪ್ರೀತಮ್ ಗೌಡ ಮುಖ ನೋಡಿ ನೋಟ್ ಹಾಕಲ್ಲ, ಇದು ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಆಗಬೇಕು ಅನ್ನೋ ಒಂದು ಚುನಾವಣೆ, ಹಾಗಾಗಿ ಅವ್ರ ಮುಖ ನೋಡಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಅವ್ರು ಎಲ್ಲಿ ಇದುವರೆಗೂ ಸಹ ಅವರು ಸಮನ್ವಯ ಸಮಿತಿ ಸಭೆಗೂ ಹಾಜರಾಗಿಲ್ಲ, ಅಲ್ಲದೆ ಪ್ರಜ್ವಲ್ ರೇವಣ್ಣ ಹೆಸರನ್ನು ಅವರು ಹೇಳಲಿಕ್ಕೆ ತಯಾರಿಲ್ಲ. ಹಾಗಾಗಿ ಇದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡರ ಬೆಂಬಲಿಗೆ ಏನು ಮಾಡಬೇಕು ಅನ್ನೋದು ಒಂದು ದಿಕ್ಕೆ ತೋರ್ತಂತಾಗಿದೆ. ಅವರು ಪ್ರೀತಮ್ ಗೌಡರ ಸೂಚನೆಯನ್ನ ಕಾಯ್ತಿದ್ರೆ ಬಹಳಷ್ಟು ಮಂದಿ ಈಗಾಗಲೇ ಕಾಂಗ್ರೆಸ್ಗೆ ಏನು ಬೆಂಬಲ ನೀಡುವಂತ ಒಂದು ಸಾಧ್ಯತೆಯೂ ಸಹ ಹೆಚ್ಚಾಗಿ ಕಾಣ್ತಿದೆ. ಆದರೆ ಪ್ರೀತಮ್ ಗೌಡರು ಹಾಸನದಲ್ಲಿ ಇಲ್ಲದೆ ಇರೋ ಕಾರಣ ಅವರ ಬೆಂಬಲಿಗಿರ್ಬೋದು ಬಿಜೆಪಿ ಕಾರ್ಯಕರ್ತರು ಮೌನಕ್ಕೆ ಶರಣಾಗಿರ್ತಕ್ಕಂಥ. ಇನ್ನೊಂದೆಡೆ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣ ಅವರು ಸಹ ಪ್ರೀತಮ್ ಗೌಡರ ಮನವೊಲಿಕೆಗೂ ಸಹ ಅವರು ಸಹ ಹೋಗ್ತಾ ಇಲ್ಲ. ಯಾಕೆಂದ್ರೆ ಪ್ರೀತಮ್ ಗೌಡರನ್ನ ಅವ್ರ ಮುಖಾಮುಖಿ ಭೇಟಿನೇ ಆಗಿಲ್ಲ. ಇದು ಎಲ್ಲೋ ಒಂದು ಕಡೆ ಉಭಯ ನಾಯಕರಿಗೂ ಸಹ ಸಂಕಷ್ಟ ತಂದು ಒಡ್ಡಿರ್ತಕ್ಕಂಥದ್ದು. ರಾಜ್ಯ ಬಿಜೆಪಿ ನಾಯಕರೇ ಪ್ರೀತಮ್ ಗೌಡರು ಮನವೊಲಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಸಹ ಅದರಲ್ಲೂ ವಿಫಲತೆ ಕಾಣ್ತಾ ಇರೋದು. ಅದರಲ್ಲೂ ಸಹ ಮೈತ್ರಿ ಅಭ್ಯರ್ಥಿ ಅಂತ ಪ್ರಜ್ವಲ್ ರೇವಣ್ಣರು ಪ್ರೀತಮ್ ಗೌಡರು ನಂಬರ ಪ್ರಚಾರಕ್ಕೆ ಬರ್ತಾರೆ ಅಂತ ಹೇಳಿ ಒಂದು ಹಸಿರು ನಿಶಾನೆಯನ್ನ ತೋರಿಸಿದ್ರು ಸಹ ಪ್ರೀತಮ್ ಗೌಡರು ಮಾತ್ರ ಯಾವುದೇ ಕಾರಣಕ್ಕೂ ಮೈತ್ರಿ ಅಭ್ಯರ್ಥಿ ಪರ ನಿಲ್ದೇ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರೋದು. ಇದು ಚುನಾವಣಾ ರಿಸಲ್ಟ್ ಮೇಲೆ ಒಂದು ರೀತಿ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ಶಶಿಧರ್.